ಇದೆ. ಈಗ ಕೇಂದ್ರ ಸರ್ಕಾರನೇ ಜವಾಬ್ದಾರಿನ ವಹಿಸ್ಕೊಳ್ಬೇಕಾಗ್ತದೆ. ಹಿಂದೆ ಪುಲ್ವಾಮಾ ಆಯಿತು, ಪಹಲ್ಗಾಮ್ ಆಯಿತು, ಮಣಿಪುರ ಆಯಿತು, ಯಾವುದು ಈಗ ಹೇಳ್ತಲ್ಲ, ಈ ಥರ ಘಟನೆಗಳು ಆಗಬಾರ್ದು. ಘಟನೆ ಆಗಿರೋದು ನಮಗೂ ಬಹಳ ನೋವು ತಂದಿದೆ. ಇದು ಎಲ್ಲೋ ಒಂದು ಕಡೆ ಇಂಟೆಲಿಜೆನ್ಸ್ ಫೇಲಿಯರ್ ಅಂತ ಸಲ್ಲಿಸ್ತದೆ. ಯಾಕಂದರೆ ಒಂದು ವೆಹಿಕಲ್ಸ್ ಸಿಗ್ನಲ್ ಅಂತಲೇ ಆಗಿರೋದು, ಘಟನೆ ಆಗಿರೋದು ಸಿಗ್ನಲ್ ಆಗಿರೋದು. ಈ ಘಟನೆ ಆಗಬಾರ್ದಾಗಿದ್ದು ಅಂತ ನನಗೂ ಮನಸ್ಸು ಭಾಳ ನೋವಾಗಿದೆ. ಹೇಳ್ಬೇಕಾಗಿರೋದು ಈಗ ಬಿ ಜೆ ಪಿಯವ್ರು ಸಣ್ಣ ವಿಚಾರಗಳು ಇಷ್ಟೆಲ್ಲ ಮಾತಾಡ್ತಾರಲ್ಲ, ಈ ಬಿ ಜೆ ಪಿ ನಾಯಕರಿಗೆ ಕೇಳಬೇಕಿತ್ತು ಪ್ರಶ್ನೆ. ನೀವು ನನಗಿಲ್ಲ ಪ್ರಶ್ನೆ ಕೇಳಬೇಕಾಗಿದೆ. ಈ ಬಿ ಜೆ ಪಿ ನಾಯಕರನ್ನ ಈ ಪ್ರಶ್ನೆ ಕೇಳಬೇಕು. ನನಗಿಲ್ಲ ಬಿ ಜೆ ಪಿ ನಾಯಕರನ್ನ ಪ್ರಶ್ನೆ ಕೇಳಬೇಕು. ನೋಡಿ ಸರ್, ಇಷ್ಟೇ ನಾನು ಹೇಳೋದು, ನಾನು ಆಗಬಾರ್ದಾಗಿದ್ದು ಈ ಘಟನೆ ಆಗಿರೋದು ಅಂತ ಅಷ್ಟೇ. ಈಗ ಮಾಧ್ಯಮದವರು ಹಿಂಗೆ ಕೇಳ್ತೀರಾ, ನಾವೇನಾದ್ರು ಅಂದರೆ ಅದೇ ಈಗ ನೀವೇ ಕೇಳ್ತಾ ಇದ್ದೀರಿ ಈಗ ಚುನಾವಣೆ ಹಿಂದೆ ಅಂತ ಅಂದರೆ ನಿಮ್ಮ ಮಾಧ್ಯಮದವರು ಅರ್ಥ ಮಾಡ್ಕೊಂಡಿದ್ದೀರ ಅಂತ ನಾನು ಈಗ ನೀವು ಕೇಳಿದಿರೋ ಪ್ರಶ್ನೆ ಅದು ಕಟ್ ಮಾಡಿ ನಾನೇನಾದ್ರು ಮುಂದೆ ಅಂದರೆ ಅದೊಂದು ಹೈಲೈಟ್ ಮಾಡ್ತೀನಿ. ಹೇಳ್ತಲ್ಲ ಸರ್, ಈ ರಾಜಕೀಯಕ್ಕೋಸ್ಕರ ಯಾರನ್ನ ಇರಲಿ ರಾಜಕೀಯ ಹಿನ್ನೆಲೆಯಲ್ಲಿ ಮಾಡಿದರೆ ಇದು ದೇವರನ್ನೇ ಒಳ್ಳೇದಾಗಲ್ಲ, ಯಾರಿಗೂ ಒಳ್ಳೇದಾಗಲ್ಲ.